20 ಜಿಲ್ಲೆಗಳಿಂದ ಮನವಿ ಹೋಗಿದೆ. ಎಲ್ಲಾ ಮನವಿಗಳಲ್ಲೂ ಕೂಡ ಅಂದ್ರೆ ಅಂದಾಜು ಎಷ್ಟೆಷ್ಟು ಟನ್, ಎಷ್ಟೆಷ್ಟು ರೈತರು ಎಷ್ಟೆಷ್ಟು ಹೆಕ್ಟೇರ್ ಬೆಳೆದ್ರು ಅಂತ ಹೇಳಿ ಒಂದು ಅಂದಾಜು ಮೇಲೆ ಸ್ಟೇಟ್ ಗೌರ್ಮೆಂಟ್ ಹೋಗಿದೆ ಸರ್. ಎಲ್ಲ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ. ಮೇಜರ್ಲಿ ಹಾಸನ್ ಜಿಲ್ಲೆ, ವಿ ಆರ್ ಇನ್ ದ ಸೆಕೆಂಡ್ ಪ್ಲೇಸ್ ಇನ್ ಗ್ರೋಯಿಂಗ್ ಜಿಂಜರ್. ಹಾಸನ್ ಜಿಲ್ಲೆ, ಬೇಲೂರು ತಾಲೂಕು, ಹಾಸನ್ ಜಿಲ್ಲೆ ತುಂಬಾ ಶುಂಠಿ ಬೆಳೆದಿಂದ ದಯವಿಟ್ಟು ಯಾರು ರೈತರು ಕೂಡ ಬೇಗ ಶುಂಠಿ ರೇಟು 900 ಬರುತ್ತೆ, 500 ಬರುತ್ತೆ ಅಂತ ಹೇಳಿ ಕೊಡಕ್ ಹೋಗ್ಬೇಡಿ. ರೇಟ್ ಆಗೇ ಆಗುತ್ತೆ. ರಾಜ್ಯ ಸರ್ಕಾರ ಖರೀದಿ ಮಾಡುತ್ತೆ. ದಯವಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ಪಾಣಿಲಿ ಏನಂತ ಇದೆ, ಶುಂಠಿ ಅಂತ ಇದೆಯಾ ಸಮೀಕ್ಷೆ, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಪ್ರಸ್ತುತ ವರ್ಷ ಯಾರ್ಯಾರು ಶುಂಠಿ ಆಗ್ತಾ ಇದ್ರೆ ಎಲ್ಲ ರೈತರು ದಯಮಾಡಿ ನಿಮ್ಮ ಬೆಳೆ ಸಮೀಕ್ಷೆ ಆಪ್ ಅಲ್ಲಿ ನಿಮ್ಮ ಬೆಳೆ ಶುಂಠಿ ಅಂತ ಇದ್ರೆ ನಿಖರವಾಗಿ ಶುಂಠಿ ಅಂತಾನೆ ಮಾಡಿ. ದಯವಿಟ್ಟು ಬೇರೆ ಬೆಳೆ ಅಂತ ಮಾಡಕ್ ಹೋಗ್ಬೇಡಿ. ಶುಂಠಿ ಅಂತ ಮಾಡಿದ್ರೆ ಮುಂದೆ ಏನೇ ಯೋಜನೆ ಬಂದ್ರು ನಿಮಗೆ ತುಂಬಾ ಅನುಕೂಲ ಆಗ್ತಕ್ಕಂತ ಕೆಲಸ ಆಗುತ್ತೆ. ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ. 100% ಸರ್. ಯಾಕೆಂದ್ರೆ ಅಪ್ರೂವ್ ಅಂಗೀಕಾರ ಮಾಡಿ ಸರ್. ಆಗ್ಲೇ ಮಿಜೋರಾಂ ನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಎಷ್ಟು ಮಾಡ್ತೀವಿ ಅಂತ ಹೇಳಿ 20ನೇ ತಾರೀಕು ಖರೀದಿ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಗೆ ಕಳಿಸ್ಕೊಟ್ಟಿದೆ. FD ಇಂದ ಅಪ್ರೂವ್ ಆಗಿದೆ ಸರ್. ಮಾಮೂಲಿ ಏನೋ ಒಂದು ಪ್ರಪೋಸಲ್ ಆಗಿದ್ರೆ ನಾವು ಇದು ಮಾಡ್ತಿರ್ಲಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅಪ್ರೂವ್ ಆಗಿ ಹೋಗಿದೆ ಆಲ್ರೆಡಿ. ಮಿಜೋರಾಂ ಅಲ್ಲಿ 50 ರೂಪಾಯಿ ಕೆಜಿ. ಈಗ ಅವರು ರಿಕ್ವೆಷನ್ ಕೊಟ್ಟಿದ್ದಾರೆ, ಕಳಿಸ್ಕೊಡಿ ಅಂತಿದ್ರೆ ಏನೋ ಇದಾಗೋದು. ಇವರು ಪ್ರಾಪರ್ ಚಾನಲ್ ಅಲ್ಲಿ ಹೋಗಿದೆ. ಅಂದ್ರೆ FD ಇಂದ ಹೋಗಿ FD ಅಪ್ರೂವ್ ಆಗಿರೋದ್ರಿಂದ ಖಂಡಿತ ಕೊಡ್ತಾರೆ ಸರ್. ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ. ಪ್ರತಿ ವರ್ಷನೂ ಅಂದ್ರೆ ಈಗಾಗಿರೋದು ಪ್ರತಿ ವರ್ಷ ಕೊಡ್ತಾರಂತಿಲ್ಲ. ಪ್ರತಿ ವರ್ಷನೂ ಕೂಡ ಇದೇ ತರ ಏನು ದರ ಕುಸಿತ ಆದಾಗ ಮಾತ್ರ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಇಡಿ ಬರಕ್ ಸಾಧ್ಯ. ಈಲ್ಡಿಂಗ್ 10% ಜಾಸ್ತಿ ಆದ್ರೆ, ಇಲ್ಲ ರೇಟ್ 10% ಕಡಿಮೆ ಆದ್ರೆ ಅವಾಗ ಮಧ್ಯಪ್ರವೇಶ ಕೊಂಡ್ಕೋಬೇಕು ಅಂತ ಕಾರಣ. ಆಮೇಲೆ ಮುಂಚೆನೆ ಆಗ್ಬೇಕಿತ್ತು ಯೋಜನೆ, ಬಟ್ ಈ ಯೋಜನೆ ಬಗ್ಗೆ ನಮ್ಗೆ ಅಷ್ಟು ಅರಿವಿರ್ಲಿಲ್ಲ. ಈ ಯೋಜನೆ ಗೊತ್ತಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ನಮ್ಮ ಪರವಾಗಿ ಕೆಲಸ ಮಾಡಿ ಅನುಮೋದನೆ ಕೊಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಆಮೇಲೆ ನಮ್ಮ ಕೃಷಿ ಮಂತ್ರಿ ಹತ್ರ, ಕೇಂದ್ರ ಕೃಷಿ ಮಂತ್ರಿ ಅವ್ರ ಹತ್ರ ಮಾತಾಡಾಗಿದೆ. ಇನ್ನೊಂದು 2 ದಿನ 3 ದಿನದೊಳಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತೆ ವಾಪಸ್ ಬರುತ್ತೆ, ಆದೇಶ ಬರುತ್ತೆ. ಆದೇಶ ಬಂದ್ಮೇಲೆ ಇಮಿಡಿಯೇಟು ನಮ್ಮ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ನಮ್ಮ ತಾಲೂಕಲ್ಲಿ, ಯಾವ ತಾಲೂಕಲ್ಲಿ ಶುಂಠಿ ಇದೆ ಅಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದೇ ಈ ಮೂಲಕ ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಮ್ಮ ಶುಂಠಿ ಬೆಳೆಗಾರರು ಹಾಸನ ಜಿಲ್ಲೆ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಲೋಕಲ್ ಏಡ್ಸ್ MLAs ಮತ್ತೆ MP ಅವರು ಕೂಡ ಇದ್ರ ಬಗ್ಗೆ ಬೇಗ ಮಾರುಕಟ್ಟೆ ಓಪನ್ ಆಗೋ ಬಗ್ಗೆ ಓಪನ್ ಮಾಡಿಸ್ಕೊಡೋಕೆ ಖರೀದಿ ಕೇಂದ್ರ ಓಪನ್ ಮಾಡೋದು ಸಹಕರಿಸಬೇಕು. ಇದರಿಂದ ರೈತರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. 20 ಜಿಲ್ಲೆಗಳಿಂದ ಮನವಿ ಹೋಗಿದೆ. ಎಲ್ಲಾ ಮನವಿಗಳಲ್ಲೂ ಕೂಡ ಅಂದ್ರೆ ಅಂದಾಜು ಎಷ್ಟೆಷ್ಟು ಟನ್, ಎಷ್ಟೆಷ್ಟು ರೈತರು ಎಷ್ಟೆಷ್ಟು ಹೆಕ್ಟೇರ್ ಬೆಳೆದ್ರು ಅಂತ ಹೇಳಿ ಒಂದು ಅಂದಾಜು ಮೇಲೆ ಸ್ಟೇಟ್ ಗೌರ್ಮೆಂಟ್ ಹೋಗಿದೆ ಸರ್. ಎಲ್ಲ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ. ಮೇಜರ್ಲಿ ಹಾಸನ್ ಜಿಲ್ಲೆ, ವಿ ಆರ್ ಇನ್ ದ ಸೆಕೆಂಡ್ ಪ್ಲೇಸ್ ಇನ್ ಗ್ರೋಯಿಂಗ್ ಜಿಂಜರ್. ಹಾಸನ್ ಜಿಲ್ಲೆ, ಬೇಲೂರು ತಾಲೂಕು, ಹಾಸನ್ ಜಿಲ್ಲೆ ತುಂಬಾ ಶುಂಠಿ ಬೆಳೆದಿಂದ ದಯವಿಟ್ಟು ಯಾರು ರೈತರು ಕೂಡ ಬೇಗ ಶುಂಠಿ ರೇಟು 900 ಬರುತ್ತೆ, 500 ಬರುತ್ತೆ ಅಂತ ಹೇಳಿ ಕೊಡಕ್ ಹೋಗ್ಬೇಡಿ. ರೇಟ್ ಆಗೇ ಆಗುತ್ತೆ. ರಾಜ್ಯ ಸರ್ಕಾರ ಖರೀದಿ ಮಾಡುತ್ತೆ. ದಯವಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ಪಾಣಿಲಿ ಏನಂತ ಇದೆ, ಶುಂಠಿ ಅಂತ ಇದೆಯಾ ಸಮೀಕ್ಷೆ, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಪ್ರಸ್ತುತ ವರ್ಷ ಯಾರ್ಯಾರು ಶುಂಠಿ ಆಗ್ತಾ ಇದ್ರೆ ಎಲ್ಲ ರೈತರು ದಯಮಾಡಿ ನಿಮ್ಮ ಬೆಳೆ ಸಮೀಕ್ಷೆ ಆಪ್ ಅಲ್ಲಿ ನಿಮ್ಮ ಬೆಳೆ ಶುಂಠಿ ಅಂತ ಇದ್ರೆ ನಿಖರವಾಗಿ ಶುಂಠಿ ಅಂತಾನೆ ಮಾಡಿ. ದಯವಿಟ್ಟು ಬೇರೆ ಬೆಳೆ ಅಂತ ಮಾಡಕ್ ಹೋಗ್ಬೇಡಿ. ಶುಂಠಿ ಅಂತ ಮಾಡಿದ್ರೆ ಮುಂದೆ ಏನೇ ಯೋಜನೆ ಬಂದ್ರು ನಿಮಗೆ ತುಂಬಾ ಅನುಕೂಲ ಆಗ್ತಕ್ಕಂತ ಕೆಲಸ ಆಗುತ್ತೆ. ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ. 100% ಸರ್. ಯಾಕೆಂದ್ರೆ ಅಪ್ರೂವ್ ಅಂಗೀಕಾರ ಮಾಡಿ ಸರ್. ಆಗ್ಲೇ ಮಿಜೋರಾಂ ನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಎಷ್ಟು ಮಾಡ್ತೀವಿ ಅಂತ ಹೇಳಿ 20ನೇ ತಾರೀಕು ಖರೀದಿ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಗೆ ಕಳಿಸ್ಕೊಟ್ಟಿದೆ. FD ಇಂದ ಅಪ್ರೂವ್ ಆಗಿದೆ ಸರ್. ಮಾಮೂಲಿ ಏನೋ ಒಂದು ಪ್ರಪೋಸಲ್ ಆಗಿದ್ರೆ ನಾವು ಇದು ಮಾಡ್ತಿರ್ಲಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅಪ್ರೂವ್ ಆಗಿ ಹೋಗಿದೆ ಆಲ್ರೆಡಿ. ಮಿಜೋರಾಂ ಅಲ್ಲಿ 50 ರೂಪಾಯಿ ಕೆಜಿ. ಈಗ ಅವರು ರಿಕ್ವೆಷನ್ ಕೊಟ್ಟಿದ್ದಾರೆ, ಕಳಿಸ್ಕೊಡಿ ಅಂತಿದ್ರೆ ಏನೋ ಇದಾಗೋದು. ಇವರು ಪ್ರಾಪರ್ ಚಾನಲ್ ಅಲ್ಲಿ ಹೋಗಿದೆ. ಅಂದ್ರೆ FD ಇಂದ ಹೋಗಿ FD ಅಪ್ರೂವ್ ಆಗಿರೋದ್ರಿಂದ ಖಂಡಿತ ಕೊಡ್ತಾರೆ ಸರ್. ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ. ಪ್ರತಿ ವರ್ಷನೂ ಅಂದ್ರೆ ಈಗಾಗಿರೋದು ಪ್ರತಿ ವರ್ಷ ಕೊಡ್ತಾರಂತಿಲ್ಲ. ಪ್ರತಿ ವರ್ಷನೂ ಕೂಡ ಇದೇ ತರ ಏನು ದರ ಕುಸಿತ ಆದಾಗ ಮಾತ್ರ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಇಡಿ ಬರಕ್ ಸಾಧ್ಯ. ಈಲ್ಡಿಂಗ್ 10% ಜಾಸ್ತಿ ಆದ್ರೆ, ಇಲ್ಲ ರೇಟ್ 10% ಕಡಿಮೆ ಆದ್ರೆ ಅವಾಗ ಮಧ್ಯಪ್ರವೇಶ ಕೊಂಡ್ಕೋಬೇಕು ಅಂತ ಕಾರಣ.